ನಮಸ್ತೆ, ವೆಲ್ಕಮ್ ಟು ಜಿಎಸ್ ಕಾಂಪಿಟೇಟಿವ್ ಕಂಟೆಂಟ್. ಇವತ್ತಿನ ದಿನದ ಒಂದು ಪ್ರಚಲಿತ ಘಟನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಏನೆಲ್ಲ ಇದಾವೆ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ಟುಡೇ ಸ್ಪೆಷಲ್ಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಕುಷ್ಠರೋಗ ದಿನ ಇದೆ, ಕುಷ್ಠರೋಗ ವಿರೋಧಿ ದಿನ, ಹುತಾತ್ಮರ ದಿನ ಇದೆ, ಸರ್ವೋದಯ ದಿನ ಕೂಡ ಇದೆ ಇವತ್ತು. ಜನವರಿ 30. ಜನವರಿ 30 1528ರಲ್ಲಿ ನಡೆದಂತ ಒಂದು ಘಟನೆ ಏನಪ್ಪಾ ಅಂತಂದ್ರೆ, ಉತ್ತರ ಭಾರತದಲ್ಲಿ ಮಧ್ಯ ಮತ್ತು ಪಶ್ಚಿಮ ಪ್ರದೇಶಗಳಲ್ಲಿ ವ್ಯಾಪಕ ಮತ್ತು ಶಕ್ತಿಯುತ ಸಾಮ್ರಾಜ್ಯವನ್ನು ನಿರ್ಮಿಸಿದ. ಓಕೆನಾ. ಎಸ್ಪೆಷಲಿ ದಟ್ ಇಸ್ ಈ ಮೇವಾರದ ರಾಣಾ ಸಿಂಗ್ ನಿಧನ ಆಗ್ತಾನೆ. ಮುಘಲ್ ಚಕ್ರವರ್ತಿ ಬಾಬರ್ ಚಾಂದೇರಿ ಕೋಟೆಯಲ್ಲಿ ಮೇದಿನ ರಾಯ್ ಅವರನ್ನ ವಶಪಡಿಸಿಕೊಂಡು ರಾಣಾ ಸಂಗ್ರಾಮ್ಗೆ ಸಿಂಗ್ ಲೆಫ್ಟಿನೆಂಟ್ ಗಳಲ್ಲಿ ಒಬ್ಬರಾಗಿದ್ರು ಇವರು. ಸೊ ಓಕೆನಾ, ನೆನಪಿಲ್ಲಿ. ಅಂಡ್ ಆಲ್ಸೋ ಇಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಕರ್ನಾಟಕ ನ್ಯೂಸ್ ರೀ ಏನಾಗಿದೆ ಅಂತಂದ್ರೆ ಗುಲಿಯನ್ ಬರ್ರೆ ಸಿಂಡ್ರೋಮ್ ಟ್ರೀಟ್ಮೆಂಟ್ ಅನ್ನ ಕೊಡಲು ನಮ್ಮ ಸರ್ಕಾರ ಅನುಮತಿಸಿದೆ ಇದಕ್ಕೆ. ಬಿಕಾಸ್ ಇಲ್ಲಿ ಇತ್ತೀಚೆಗೆ ಭಾರತದ ಒಂದು ದೇಶದಲ್ಲಿ ನಮ್ಮ ದೇಶದಲ್ಲಿ ಈ ಏನು ದರ್ ಇಸ್ ಅಬಾರ್ಕ್ ಅಂತ ಕರಿತೀವಿ, ಅಬಾರ್ಕ್. ಸೊ ಓಕೆನಾ, ಈ ಒಂದು ಅಬಾರ್ಕ್ ಅನ್ನೋ ಒಂದು ಕಾಯಿಲೆ ಬಹಳಷ್ಟು ಜನರಿಗೆ ಬರ್ತಾ ಇದೆ. ಸೊ ಸಾಕಷ್ಟು ಜನ ಸಾಯ್ತಾ ಇದ್ದಾರೆ. ಬೆಂಗಾಳಲ್ಲಿ ಕೂಡ 4 ಜನ 5 ಜನ ಸತ್ರು. ಇಷ್ಟೊತ್ತಿಗೆ ಆಲ್ಮೋಸ್ಟ್ ನೋಡಿ, ಇಷ್ಟು ದಿನದಲ್ಲಿ 60 ಜನ ಸತ್ತಿದ್ದಾರೆ. ಈಗಾಗಲೇ 60 ಜನ ಸತ್ತಿದ್ದಾರೆ ಆಲ್ಮೋಸ್ಟ್ ಇಡೀ ದೇಶದಂತ, ನೆನಪಿರ್ಲಿ. ಸೊ ಇದು ಇನ್ನು ಹೆಚ್ಚಾಗುವ ಒಂದು ಸಾಧ್ಯತೆ ಇದೆ. ಏನಪ್ಪಾ ಅಂತಂದ್ರೆ ನಮ್ಮ ಒಂದು ವಾತಾವರಣಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಇವತ್ತು ನೋಡ್ಬೋದು ನಮ್ಮ ವಾತಾವರಣ ಸಂಪೂರ್ಣವಾಗಿ ಕೆಟ್ಟೋಗಿದೆ. ಚಳಿ, ಗಾಳಿ, ಮಳೆ ಅದು ಒಂದಕ್ಕೊಂದು ಲಿಂಕೇ ಇಲ್ಲ. ಓಕೆನಾ. ಯಾವ್ದಾವ್ದು ಟೈಮಲ್ಲಿ ಏನೇನೋ ಬರುತ್ತೆ. ಒಂದು ಮಳೆಗಾಲದಲ್ಲಿ ಮಳೆ ಬರೋದಿಲ್ಲ, ಬೇಸಿಗೆಗಾಲದಲ್ಲಿ ಬಿಸಿಲಿರೋದಿಲ್ಲ, ಈ ತರದ ಒಂದು ಪರಿಸ್ಥಿತಿಗಳು. ಬೇಸಿಗೆಗಾಲದಲ್ಲಿ ಇದ್ರೆ ಪೂರ್ತಿ ಬಿಸಿಲಿರುತ್ತೆ ಅಲ್ವಾ. ಹವಾಮಾನ ಒಂದು ಬದಲಾವಣೆ ಸಂಪೂರ್ಣವಾಗಿ ಆಗುತ್ತೆ. ಈ ಒಂದು ಕಾರಣಕ್ಕಾಗಿ ಸಾಕಷ್ಟು ರೋಗ ರುಜಿನಗಳು ನಮ್ಮಲ್ಲಿ ಬರ್ತಾ ಇದ್ದಾವೆ. ಅದರಲ್ಲಿ ಒಂದು ದರಿಜ ಏನು ಗ್ವಿಲೆನ್ ಬಾರೆ ಸಿಂಡ್ರೋಮ್ ನೋಡಿ. ಏನ್ ಕಾರಣ ಅಂತಂದ್ರೆ ಆ ರೋಗದ ನಿಖರವಾದ ಕಾರಣವು ಅಸ್ಪಷ್ಟವಾಗಿಯೇ ಉಳಿದಿವೆ. ಆದ್ರೆ ಯಾವ್ದಂತ ಗೊತ್ತಿಲ್ಲ, ಕಾರಣ ಏನಂತ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ನಮ್ಗೆ. ಅದಕ್ಕೆ ಹೇಳಿದೆ ನಾನು, ಈ ಎನ್ವೈರನ್ಮೆಂಟಲ್ ಕ್ಲೈಮೆಟಿಕಲ್ ಚೇಂಜಸ್ ಇಂದ ಮೇ ಬಿ ಇದು ಆಗಿರ್ಬೋದು ಅಂತ. ಆದ್ರೆ ವೈರಲ್ ಬ್ಯಾಕ್ಟೀರಿಯಾದ ಸೋಂಕು ಅಂತ ಹೇಳ್ಬೋದು. ವ್ಯಾಕ್ಸಿನೇಷನ್ ಮತ್ತು ಪ್ರಮುಖ ಚಿಕಿತ್ಸೆಗಳ ನಂತರ ಇದನ್ನು ಹೆಚ್ಚಾಗಿ ಗಮನಿಸಬಹುದು ಅಲ್ವಾ. ವ್ಯಾಕ್ಸಿನೇಷನ್ ಆಯ್ತಲ್ರಿ ಕೋವಿಡ್ ಪ್ಯಾಂಡಮಿಕ್ ನಂತರ, ಅದಾದ ನಂತರ ಸ್ವಲ್ಪ ಜಾಸ್ತಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನೋಡಿ, ನಮ್ಮ ಕರ್ನಾಟಕದಲ್ಲಿ ಈಗ ಇದನ್ನ ಕೊಡ್ಲಿಕ್ಕೆ ಸರ್ಕಾರ ಅನುಮತಿಸಿದೆ. ಇದು ಆಲ್ಮೋಸ್ಟ್ ಸರ್ಕಾರದ ಒಂದು ಅನುಮೋದನೆಯನ್ನ ಅಥವಾ ಅವರ ಒಂದು ಸಲಹೆಗಳನ್ನ ನಾವು ಪಾಲಿಸಬೇಕಾಗುತ್ತೆ. ಇದು ನರವೈಜ್ಞಾನಿಕ ಕಾಯಿಲೆ ಆಗಿದ್ದು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯ ಬಾಹ್ಯ ನರಮಂಡಲದ ಮೇಲೆ ದಾಳಿ ಮಾಡುತ್ತೆ. ಡೈರೆಕ್ಟ್ ಆಗಿ ನಮ್ಮ ನರ್ವಸ್ ಸಿಸ್ಟಮ್ ಮೇಲೆ ದಾಳಿ ಮಾಡುತ್ತೆ, ಇಮ್ಯುನೋ ಸಿಸ್ಟಮ್ ಮೇಲೆ ದಾಳಿ ಮಾಡುತ್ತೆ ಅಂತ ಕೂಡ ಹೇಳ್ಬೋದ್ರಿ. ನೋಡಿ, ಇದು ಮೆದುಳು ಮತ್ತು ಬೆನ್ನುಹುರಿಯ ಹೊರಗಿನ ನರಮಂಡಲದ ಭಾಗವಾಗಿದೆ. ಇದು ಸ್ನಾಯು ಚಲನೆ ಮತ್ತು ನೋವು ಸಂಕೇತ ಸಂಪೂರ್ಣವಾಗಿ ನಮ್ಮ ಮೂಳೆಗಳ ಮೇಲೆ ಇಂಪ್ಯಾಕ್ಟ್ ಆಗಿ ಇದು ನಮ್ಮ ಬಾಡಿಯನ್ನ ವೀಕ್ನೆಸ್ ಮಾಡುವ ಸಾಧ್ಯತೆ ಇದೆ. ನೋಡಿ, ತುಂಬಾ ಇಂಪಾರ್ಟೆಂಟ್, ಸ್ವಲ್ಪ ಎಚ್ಚರದಿಂದ ಇರಿ. GBS ಅನ್ನೋ ತೀವ್ರವಾದ ಉರಿಯೂತದ ಡಿಮಲೈಟಿಂಗ್ ಏನಾದ್ರೂ ನಿಮ್ಗೆ ಆ ತರದ ಒಂದು ಲಕ್ಷಣಗಳು ಕಾಣಿಸ್ಕೊಂಡ್ರೆ ದಯವಿಟ್ಟು ಡಾಕ್ಟರ್ ಬಳಿಗೆ ಹೋಗಿ. ಪಾಲಿ ರಾಡಿಕ್ಯುಲೋನೊಪತಿ ಎಂದು ಕರೆಯುತ್ತಾರೆ ಇದನ್ನು. ಇದು ಯಾವುದೇ ವಯಸ್ಸಿನಲ್ಲಿ ಸಂಭವಿಸಬಹುದು. ಯಾವುದೇ ವಯಸ್ಸು, ನೋ ಲಿಮಿಟ್, ಏಜ್ ಲಿಮಿಟ್ ಇಲ್ಲ ಇದಕ್ಕೆ. ಆದ್ರೆ ಯಾವುದೇ ಸಾಮಾನ್ಯ 30-50ರ ನಡುವೆ ಯುವಕರಾಗಿರ್ಬೋದು ಅಥವಾ ಏಜ್ ಅವರಾಗಿರ್ಬೋದು, 30ರಿಂದ 50ರ ಒಂದು ಆಸುಪಾಸಿನ ಒಳಗಡೆ ಇರ್ತಕ್ಕಂಥ ಏಜ್ ಅವ್ರಿಗೆ ಇದು ಕಾಣಿಸಿಕೊಳ್ಳುತ್ತೆ. ರಾಷ್ಟ್ರಮಟ್ಟದ ಸುದ್ದಿಗೆ ಬರೋದಾದ್ರೆ ನೋಡಿ, ನಮ್ಮ ನಮ್ದಫಾ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಏನಾಗಿದೆ, ಒಂದು ಈ ಆನೆ ಕಾಣಿಸ್ಕೊಂಡಿದ್ರೆ. ಇಷ್ಟು ದಿನ ಈ ಒಂದು ರಿಸರ್ವ್ ಅಲ್ಲಿ, ಟೈಗರ್ ರಿಸರ್ವ್ ಅಲ್ಲಿ ಅಥವಾ ನ್ಯಾಷನಲ್ ಪಾರ್ಕ್ ಹೌದು, ಟೈಗರ್ ರಿಸರ್ವ್ ಹೌದು. ಓಕೆನಾ. ಇಲ್ಲಿ ಆನೆಗಳೇ ಇರ್ಲಿಲ್ಲ, ಆನೆಗಳ ಸಂಖ್ಯೆ 0. ಸೊ ಇಲ್ಲಿ ಹೊಸದೊಂದು ಆನೆ ಕಾಣಿಸ್ಕೊಂಡಿದೆ. ಒಂದು ದಶಕದ ನಂತರ ಆನೆಗಳಿರಲಿಲ್ಲ. ಹಾಗಾಗಿ ನಮ್ದಫಾ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಆನೆ ಅಂತ ಕಾಣಿಸ್ಕೊಂಡಿದೆ. ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ, ಇದು ಎಲ್ಲಿದೆ ಅಂತ ಕೇಳ್ಬೋದು. ಅರುಣಾಚಲ ಪ್ರದೇಶದಲ್ಲಿ ಇದೆ. ವಿಸ್ನೆಲ್ಲ ಕೇಳಕ್ ಹೋಗೋದಿಲ್ಲ, ಒಂದ್ ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಅದು ಕೂಡ ನೆನಪು. ದ ಪಾರ್ಕ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1983. ಮೇ ಬಿ ಇದನ್ನು ಕೂಡ ಕೇಳ್ಬೋದು, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆನಾ. ಎಸ್. 1000ಕ್ಕೂ ಹೆಚ್ಚು ಹೂವಿನ ಸುಮಾರು 1400 ಪ್ರಾಣಿ ಪ್ರಭೇದಗಳು ಇಲ್ಲಿದ್ದಾವೆ. ಹಿಮಾಲಯದಲ್ಲಿ ಜೀವವಿದ ಒಂದು ತಾಣವಾಗಿದೆ, ಪೂರ್ವ ಹಿಮಾಲಯದಲ್ಲಿ. ನೋಡಿ, 27 ನಾರ್ತ್ ಅಕ್ಷಾಂಶದಲ್ಲಿ ಇರ್ತಕ್ಕಂಥದ್ದು. ನಿತ್ಯ ಹರಿದ್ರದ ಮಳೆ ಕಾಡುಗಳು ಕೂಡ ಇಲ್ಲಿ ಇದ್ದಾವೆ, ತಗ್ಗು ಪ್ರದೇಶ ಇದೆ. ಮಿಜೋರಾಂ, ಮಣಿಪುರ, ಕಾಚಿನ ಮಳೆಕಾಡುಗಳು ಒಂದು ಪರಿಸರ ಪ್ರದೇಶದ ವಾಯು ಭಾಗಗಳಲ್ಲಿ ಒಳಗೊಂಡಿರುವ ಒಂದು ವ್ಯಾಪಕವಾದ ಡಿಪ್ಟೆರೋಕಾರ್ಪ್ ಕಾಡುಗಳನ್ನು ಸಹ ಒಳಗೊಂಡಿದೆ. ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಇಸ್ರೋದ 100ನೇ ಉಡಾವಣಾ ಆಗಿದೆ. ನಾವು ಬಹಳ ಭಾರತದವರು ಆಲ್ಮೋಸ್ಟ್ ನೋಡಿ, ಭಾರತೀಯರು ಹೆಮ್ಮೆ ಪಡುವಂತ ಒಂದು ವಿಚಾರ, ಇಸ್ರೋ ಇಟ್ಸ್ ರೀಚ್ಡ್ 100th ನೌಕಾಯಾನಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಸ್ಪೇಸ್ ಅಲ್ಲಿ 100ನೇ ಒಂದು ರಾಕೆಟ್ ಅನ್ನ ಉಡಾವಣೆ ಮಾಡಿದ್ದಾರೆ. ಆಂಧ್ರ ಪ್ರದೇಶದ ಶ್ರೀಹರಿಕೋಟ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದ GSLV F-15 ಅನ್ನು ಬಳಸಿಕೊಂಡು ಇಸ್ರೋ ಏನ್ ಮಾಡಿದೆ ಅಂತಂದ್ರೆ NVS-02 ಉಪಗ್ರಹವನ್ನು ಜಿಯೋ ಸಂಕ್ರನೈಸ್ ಟ್ರಾನ್ಸ್ಫಾರ್ಮ್ ಆರ್ಬಿಟ್ಗೆ ಏರಿಸಿತು.
ಜೊತೆಗೆ ಇಲ್ಲಿ ನೋಡಿ GSLV-FY1 ವಾಹನ ವೆಹಿಕಲ್ ಇದ್ದಾಗ, ಓಕೆನಾ, ವೆಹಿಕಲ್ ಅದರ ಒಳಗಡೆ ಇರ್ತವೆ, ಓಕೆನಾ. ಎಸ್, ಇದು ಉಡಾವಣಾ ವಾಹನವಾಗಿದ್ದು ಮೂರನೇ ಹಂತದ CUS-15 ಕ್ರಯೋಜೆನಿಕ್ ಇಂಜಿನ್ ಇದು ಕೂಡ ಬಂದಿದೆ. ನೋಡಿ, NVS ಸರಣಿಯ ಎರಡನೇ ಉಪಗ್ರಹವಾಗಿದೆ ಮತ್ತು ಭಾರತದ ನ್ಯಾವಿಗೇಷನ್ ವಿತ್ ಇಂಡಿಯನ್ ಕನ್ಸಲ್ಟೇಷನ್ ಭಾಗವಾಗಿದೆ. ನೋಡಿ, ನಾವಿಕ್ನ ಒಂದು ಭಾಗ ಕೂಡ ಆಗಿದೆ. ನಾವಿಕ್ ತುಂಬಾ ಇಂಪಾರ್ಟೆಂಟ್ ಆಗ್ತದ್ರಿ, ನೆನಪಲ್ಲಿ. ಸೊ ನಾವಿಕ್ ಅಂತಂದ್ರೆ ಏನು? ನಾವಿಕ್ ಬಗ್ಗೆ ನೋಡೋದಾದ್ರೆ ಇದು ಪ್ರಾದೇಶಿಕ ನ್ಯಾವಿಗೇಷನ್ ಒಂದು ಉಪಗ್ರಹ ವ್ಯವಸ್ಥೆಯಾಗಿದ್ದು ಹಿಂದೆ ಇದನ್ನು ಭಾರತೀಯ ಪ್ರಾದೇಶಿಕ ನ್ಯಾವಿಗೇಷನ್ ಉಪಗ್ರಹ ವ್ಯವಸ್ಥೆ ಎಂದು ಕರೆಯಲಾಗ್ತಾ ಇತ್ತು. ಇಸ್ರೋದಿಂದ ಪ್ರಾರಂಭ ಮಾಡ್ತಾರೆ. ಇಸ್ರೋ ಇದನ್ನ ಸ್ಟಾರ್ಟ್ ಮಾಡ್ತಾರೆ, ನೆನಪಲ್ಲಿ. ಇಸ್ರೋ ಯಾವಾಗ್ರಿ ಹಂಗಂದ್ರೆ 15 ಆಗಸ್ಟ್ 1969ರಲ್ಲಿ ರೂಪುಗೊಳ್ಳುತ್ತೆ. ಆಮೇಲೆ ಈ ಇಸ್ರೋ ಹಿಂದೆ 1962ರಲ್ಲಿ ಸ್ಥಾಪಿಸಲಾದ ಭಾರತೀಯ ರಾಷ್ಟ್ರೀಯ ಒಂದು ಬಾಹ್ಯಾಕಾಶ ಸಂಶೋಧನಾ ಸಮಿತಿ ಆಗಿತ್ತು. ಒಂದು ಸಮಿತಿ ಆಗಿತ್ರಿ. ಅದಾದ ನಂತರ ಇಸ್ರೋ ಆಗಿ ಬದಲಾಗುತ್ತೆ, ನೆನಪಿ. ಇಸ್ರೋ 1969ರಲ್ಲಿ ಹೆಸರು ಪಡ್ಕೊಳ್ಳುತ್ತೆ. ಬಟ್ ಅದಕ್ಕಿಂತ ಮುಂಚೆ ಇದು ಏನಾಗಿರುತ್ತೆ ಗೊತ್ತಾ? ನಿಕೋಸ್ಪಾರ್ ಆಗಿರುತ್ತೆ, ನೆನಪಿ. ನಿಕೋಸ್ಪಾರ್ ಯಾರು ಸ್ಥಾಪನೆ ಮಾಡಿದ್ರು? ದಟ್ ಇಸ್ ಡಾಕ್ಟರ್ ವಿಕ್ರಮ್ ಸಾರಾಭಾಯ್. ಒಂದು ಸಮಿತಿಯೇ ಇದನ್ನ ಸ್ಥಾಪನೆ ಮಾಡುತ್ತೆ ಅಂತ ಹೇಳ್ಬೋದು. ಇದು ತುಂಬಾ ಜನರಿಗೆ ಒಂದು ರೀತಿ ಸ್ವಲ್ಪ ಏನು ಮರೆಯಾದಂತ ಒಂದು ವಿಚಾರ, ನೆನಪಿ. ಓಕೆನಾ. ಎಸ್, ವಿಕ್ರಮ್ ಸಾರಾಭಾಯ್ ದಟ್ ಇಸ್ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ನಮ್ಮ ಎಸ್ಪಿರೆಂಟ್ಸ್ ಗಳಿಗೆ ಬಹಳಷ್ಟು ಜನರಿಗೆ ಇಸ್ರೋ ಯಾವಾಗ ಸ್ಥಾಪನೆ ಆಯ್ತು ಅಂತ ಗೊತ್ತಿದೆ. ಬಟ್ ಇಸ್ರೋಕ್ಕಿಂತ ಮುಂಚೆ ಇದು ಏನಾಗಿತ್ತು ಅನ್ನೋದು ಹಲವು ಜನರಿಗೆ ಗೊತ್ತಿಲ್ಲ. ಎಸ್, ಎನಿಹೌ ಕೆಲವರಿಗೆ ಗೊತ್ತಿದೆ. RBI ದ್ರವ್ಯತೆ ಒಂದು ಪರಿಸ್ಥಿತಿಗಳನ್ನು ನಿರ್ವಹಿಸಲು ಕ್ರಮಗಳನ್ನ ಪ್ರಕಟಿಸುತ್ತದೆ. ನೋಡಿ, ಈ ಒಂದು RBI ಏನಾಗಿದೆ ಈಗ ಆಲ್ಮೋಸ್ಟ್ ನಮ್ಮ ಇಡೀ ಒಂದು ಎಂಟೈರ್ ಎಕನಾಮಿಕ್ ಒಂದು ಸ್ಟೇಟಸ್ ಅನ್ನ ಕಾಪಾಡಿಕೊಳ್ಳುವಂತ ಒಂದು ಸಂಸ್ಥೆ ರೀ, ಬಹಳ ಅತ್ಯುನ್ನತವಾದಂತಹ ಒಂದು ಸಂಸ್ಥೆ. ಈ ಕ್ರಮ ಸರ್ಕಾರಿ ಭದ್ರತೆಗಳ 60,000 ಕೋಟಿ ಓಪನ್ ಮಾರ್ಕೆಟ್ ಆಪರೇಷನ್ ಖರೀದಿ ಹರಾಜು, 50,000 ಕೋಟಿ 56 ದಿನಗಳ ವೇರಿಯಬಲ್ ರೆಪೋ ದರ ಹರಾಜು ಮತ್ತು 500 ಕೋಟಿ ರೂಪಾಯಿ ಖರೀದಿ ಮಾರಾಟ ಹರಾಜನ್ನು ಒಳಗೊಂಡಿದೆ. 6 ತಿಂಗಳ ಅಧಿಕಾರಾವಧಿ ಹರಾಜನ್ನ ಇಟ್ಟಿದ್ದಾರೆ 60,000 ಕೋಟಿ, ನೆನಪಿಡಿ. ಓಕೆನಾ. ಎಸ್, ಓಪನ್ ಮಾರ್ಕೆಟ್ ಆಪರೇಷನ್ ಎನ್ನುವುದು ಒಂದು ದೇಶದ ಸೆಂಟ್ರಲ್ ಬ್ಯಾಂಕ್ ನಿಂದ ಮುಕ್ತ ಮಾರುಕಟ್ಟೆ. ಇದು RBI ಕಂಟ್ರೋಲ್ ಮಾಡ್ತಾರೆ. RBI ಎಕ್ಸಾಮ್ ಅಲ್ಲಿ ಕೇಳಬಹುದು, ಓಪನ್ ಮಾರ್ಕೆಟ್ ಆಪರೇಷನ್ ಅನ್ನ ಯಾರು ಕಂಟ್ರೋಲ್ ಮಾಡ್ತಾರೆ? ದಟ್ ಇಸ್ ಫ್ರಮ್ ದಿ RBI. ಎಕನಾಮಿಕಲಿ ತುಂಬಾ ಇಂಪಾರ್ಟೆಂಟ್, ಬೇಸಿಕ್ ಆಗಿ ನಿಮ್ಗೆ ಗೊತ್ತಿರ್ಬೇಕಿದೆಲ್ಲ. ಓಕೆನಾ. ಕರೆಂಟ್ ಅಫೇರ್ಸ್ ಅಲ್ಲಿ ಏನಿರುತ್ತೆ ಅದರ ಹಿಂದೆ ನೀವು ಬೇಸಿಕ್ ಆಗಿ ಓದ್ಕೊಂಡಿರ್ಬೇಕ್ರಿ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಎಲ್ಲವನ್ನೂ ಕ್ಲಾರಿಟಿ ಕೊಡೋದಕ್ಕೆ ಆಗೋದಿಲ್ಲ. ಎಲ್ಲವನ್ನು ಕ್ಲಾರಿಟಿ ಕೊಡ್ಬೇಕಂದ್ರೆ ಕ್ಲಾಸ್ ಮಾಡ್ಬೇಕಾಗುತ್ತೆ, ಎಕನಾಮಿಕ್ ಕ್ಲಾಸ್ ಮಾಡ್ಬೇಕಾಗುತ್ತೆ ಅಲ್ವಾ. ಸೈನ್ಸ್ ಕ್ಲಾರಿಟಿ ಕೊಡ್ಬೇಕು, ಸೈನ್ಸ್ ಮಾಡ್ಬೇಕಾಗುತ್ತೆ. ಪಾಲಿಟಿ ಬಗ್ಗೆ ಕೊಡ್ಬೇಕು, ಪಾಲಿಟಿ ಕ್ಲಾಸ್, ಈ ತರ ಅಲ್ವಾ. ಇಲ್ಲಿ ಈ ಕರೆಂಟ್ ಅಫೇರ್ಸ್ ಅಲ್ಲಿ ಏನಿದೆ ಅದನ್ನ ಸ್ವಲ್ಪ ತಿಳ್ಕೊಳ್ಳಿ. ಜೊತೆಗೆ ನೀವು ಬುಕ್ಸ್ ಇಂದ ಸಾಕಷ್ಟು ವಿಚಾರಗಳನ್ನ ಓದಿರ್ಬೇಕು, ನೆನಪಲ್ಲಿ. VRR ಬ್ಯಾಂಕಿಂಗ್ ವ್ಯವಸ್ಥೆಯ ಹಣವನ್ನು ಪೂರೈಸಲು RBI ನಿಂದ ಬಳಸಲಾಗುವ ಅಲ್ಪಾವಧಿಗೆ ದ್ರವ್ಯತೆ ಹೊಂದಾಣಿಕೆ ಸಾಧನ. ಯಾಕಂತಂದ್ರೆ ಎಲ್ಲರೂ ಕೂಡ ಇದನ್ನ ಈ ಕರೆಂಟ್ ಅಫೇರ್ಸ್ ಅನ್ನು ತೀರಾ ಸಬ್ಜೆಕ್ಟ್ ವೈಸ್ ಮಾಡ್ಕೋತಾ ಹೋದ್ರೆ ಡೆಪ್ತ್ ಆಗುತ್ತೆ ರೀ, ತುಂಬಾ ಡೆಪ್ತ್ ಆಗುತ್ತೆ. ಒಂದು ದಿನಕ್ಕೆ ಒಂದು ಮ್ಯಾಗ್ಝಿನ್ ಆಗುತ್ತೆ. ಅಷ್ಟು ಮಟ್ಟಿಗೆ ಇನ್ಫಾರ್ಮೇಶನ್ ಬೇಕಾಗತ್ತೆ, ನೆನಪಿರಲಿ. ಈ ಕಾರ್ಯವಿಧಾನದ ಅಡಿಯಲ್ಲಿ ಹರಾಜು ಪ್ರಕ್ರಿಯೆಯ ಮೂಲಕ ನಿರ್ಧರಿಸಲಾದ ಬಡ್ಡಿ ದರದಲ್ಲಿ ಬ್ಯಾಂಕ್ಗಳ ಹಣವನ್ನು ಎರವಲು ಪಡೆಯುತ್ತದೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ. ಪ್ರಥಮ ಫೌಂಡೇಶನ್ ಬಿಡುಗಡೆ ಮಾಡಿದ NGO ಪ್ರಥಮ ಫೌಂಡೇಶನ್ ವಾರ್ಷಿಕ ಶಿಕ್ಷಣದ ಸ್ಥಿತಿ ವರದಿ ಬಿಡುಗಡೆ ಮಾಡಿದೆ. ASER ನೋಡಿ, ASER ಮಕ್ಕಳ ಶಾಲಾ ಶಿಕ್ಷಣ ಕಲಿಕೆಯ ಸ್ಥಿತಿಯ ರಾಷ್ಟ್ರವ್ಯಾಪಿ ಗ್ರಾಮೀಣ ಮನೆ ಆಧಾರಿತ ಒಂದು ಸಮೀಕ್ಷೆ. ಎಜುಕೇಶನ್ ಸಂಬಂಧಪಟ್ಟಂಗೆ ರೂರಲ್ ಅಲ್ಲಿ ಮನೆಗೂ ಹೋಗಿ ಇಲ್ಲಿ ಒಂದು ಸಮೀಕ್ಷೆ ಮಾಡ್ತಾರೆ. 3 ರಿಂದ 16 ವಯಸ್ಸಿನ ಮಕ್ಕಳಿಗೆ ಯಾವ ರೀತಿ ಶಾಲೆ ಓದ್ತಾ ಇದಾರಾ ಇಲ್ವಾ ಅಂತೇಳಿ ಒಂದು ವರದಿಯನ್ನ ಮಾಡ್ತಾರೆ. ಶಾಲಾ ಸ್ಥಿತಿಯನ್ನು ಪರೀಕ್ಷಿಸುತ್ತದೆ ಮತ್ತು 5 ರಿಂದ 16 ವಯಸ್ಸಿನ ಗುಂಪಿನ ಪಠ್ಯ, ಓಕೆನಾ, ಓದ್ತಾ ಇದ್ದಾರಾ ಇಲ್ವಾ, ಅವರಿಗೆ ಪುಸ್ತಕಗಳು ಇದಾವ ಇಲ್ವಾ, ಏನು ಮೂಲ ಅಂಕಗಣಿತವನ್ನು ಮಾಡುವ ಸಾಮರ್ಥ್ಯ ಪರೀಕ್ಷಿಸುತ್ತದೆ. ಜೊತೆಗೆ ASER ಸಮೀಕ್ಷೆಯನ್ನು 2005 ರಿಂದ 2014 ವಾರ್ಷಿಕವಾಗಿ ನಡೆಸಲಾಯಿತು. ಅದರ ನಂತರ ಪರ್ಯಾಯ ವರ್ಷದ ಒಂದು ಚಕ್ರವನ್ನು ಪರಿಚಯಿಸಲಾಯಿತು. ಓಕೆನಾ. ಸೊ ಸ್ವಲ್ಪ ಅಲ್ಲಿಂದ ಕಂಟಿನ್ಯೂ ಆಗಿ ಮಾಡ್ತಾ ಇದ್ರು, ಈಗ ಸ್ವಲ್ಪ ಡಿಫರೆನ್ಸ್ ಆಗಿದೆ. ಸೊ 1996ರಂದು ಆರಂಭಗೊಂಡದ್ದು ದಟ್ ಇಸ್ ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್, ದಟ್ ಇಸ್ ASER 2024 ವರೆಗೂ ನೋಡಿ, ಜನವರಿ 28, 2025 ಬಿಡುಗಡೆ ಆಗಿದೆ. ನೆನಪಿರಲಿ, ಇದು 2024 ರಿಪೋರ್ಟ್. ಲಾಭರಹಿತ ಸಂಸ್ಥೆಯಾದ ಪ್ರಥಮ ಭಾರತದಾದ್ಯಂತ ಲಾಭರಹಿತ, ಏನು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲ, ಇದಕ್ಕೆ ಯಾರು ದುಡ್ಡು ಕೊಡೋದಿಲ್ಲ, ಗವರ್ಮೆಂಟ್. ಓಕೆ. ಸಾವಿರಾರು ಹಳ್ಳಿಗಳು ನಗರ ಕುಳಿಗೇರಿಗಳಲ್ಲಿ ಮಕ್ಕಳೊಂದಿಗೆ ಕೆಲಸ ಮಾಡಿದೆ. ಅದರ ಸ್ಥಾಪನೆಯ ನಂತರ ಮೊದಲ ದಶಕದ ಬಹುಪಾಲು ಮಕ್ಕಳು ಓದುವಿಕೆ ಮತ್ತು ಗಣಿತದ ಮೂಲಭೂತ ಕೌಶಲ್ಯಗಳನ್ನು ಪಡೆದುಕೊಳ್ಳುವುದನ್ನು ಖಾತ್ರಿಪಡಿಸಿಕೊಳ್ಳುವುದರ ಮೇಲೆ ಕೇಂದ್ರೀಕರಿಸುತ್ತಾರೆ. ಸೊ ಇದು ಒಟ್ಟಾರೆಯಾಗಿ ಹೇಳೋದಾದ್ರೆ ಮಕ್ಕಳ ಶಿಕ್ಷಣದ ಬಗ್ಗೆ ಕಾಳಜಿಯನ್ನು ವಹಿಸ್ತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳ್ಬೋದು. ರಿಪೋರ್ಟ್ ಅನ್ನು ಕೊಟ್ಟಿದೆ. ಓಕೆನಾ.
ಭಾರತೀಯ ಡಿಜಿಟಲ್ ಆರ್ಥಿಕತೆ 2029 ರಿಂದ 30ರ ಒಂದು ವೇಳೆಗೆ ರಾಷ್ಟ್ರೀಯ ಆದಾಯದ ಸುಮಾರು 5ನೇ ಒಂದು ಭಾಗಕ್ಕೆ ಕೊಡುಗೆ ನೀಡುತ್ತೆ. ನೋಡಿ 2029-30ರ ಒಂದು ಸಾಲಿಗೆ ಭಾರತ ಡಿಜಿಟಲ್ ಎಕಾನಮಿಲಿ ಎಷ್ಟು ಮಟ್ಟಿಗೆ ಮುಂದುವರಿಯಲಿದೆ ಅನ್ನೋ ಒಂದು ಸಿಚುವೇಶನ್ ಇವಾಗ ಬಂದಿದೆ. ನೋಡ್ತಾ ಹೋಗೋಣ. ಈ ಅಧ್ಯಯನ ಭಾರತದ ಒಂದು ಡಿಜಿಟಲ್ ಅಂದಾಜು, ಓಕೆ, ಇದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಸ್ಟಡಿ ಆಗ್ತಾ ಇದ್ದಾರೆ ನೆನಪಲ್ಲಿ. ಅಂದಾಜು ಮಾಪನ ಮತ್ತು ಎಂಬ ಶೀರ್ಷಿಕೆ ಹೊಂದಿದೆ. ಇದನ್ನು ಎಲೆಕ್ಟ್ರಾನಿಕ್ಸ್ ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಬಿಡುಗಡೆ ಮಾಡುತ್ತೆ. ಇಲ್ಲಿ ನೆನಪಿರಬೇಕಾಗಿರೋ ವಿಚಾರ ಅಂತಂದ್ರೆ ಯಾವ ಮಿನಿಸ್ಟ್ರಿ? ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ. ಜೊತೆಗೆ ಯಾವ ಉದ್ದೇಶ? ಭಾರತ ಡಿಜಿಟಲ್ ಆರ್ಥಿಕತೆ ಅಂದಾಜು ಮಾಪನ ಮಾಡೋದಕ್ಕೆ 2029-30ಕ್ಕೆ ಅನುಗುಣವಾಗಿ. ನೋಡಿ ಇಲ್ಲಿ ಕೆಳಗಡೆ ನೋಡಿ, ಇದು ಡಿಜಿಟಲ್ ಆರ್ಥಿಕತೆ ಮಾಪನಕ್ಕಾಗಿ ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ವಿಧಾನವನ್ನು ಬಳಸಿಕೊಳ್ಳುತ್ತದೆ. ಆಲ್ಮೋಸ್ಟ್ OECD ಮತ್ತೆ ADB ಒಂದು ವಿಧಾನವನ್ನು ಕೂಡ ಬಳಸಿಕೊಂಡು ಅಧ್ಯಯನ ಮಾಡ್ತಾರೆ. ಓಕೆ, ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ BEE ಇದು ಸುದ್ದಿಯಲ್ಲಿದೆ. ಏನಕ್ಕೆ ಅಂತಂದ್ರೆ ನೋಡ್ತಾ ಹೋಗೋಣ. ಸ್ಥಳಗಳ ಅಪ್ಸೆಟ್ ವಿಧಾನಗಳನ್ನು ಬಿಡುಗಡೆ ಮಾಡುತ್ತದೆ. ನೋಡಿ, ಕಾರ್ಬನ್ ಕ್ರೆಡಿಟ್ ಸ್ಕೀಮ್ ಅಡಿಯಲ್ಲಿ ಆಫ್ಸೆಟ್ ಮೆಕಾನಿಸಮ್ಗಾಗಿ 10 ವಲಯಗಳ ಪಟ್ಟಿಯನ್ನು ಮಾಡಿದೆ. ಇಲ್ಲಿ ಟೋಟಲ್ ಆಗಿ ಹೇಳೋದಾದ್ರೆ ಇದು ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಕಾರ್ಬನ್ ಕ್ರೆಡಿಟ್ ಅಂತಂದ್ರೆ ಕಾರ್ಬನ್ ಯಾರೆಲ್ಲ ಬಳಕೆ ಮಾಡ್ತಾರೋ ಅವ್ರು ಏನ್ ಮಾಡ್ಬೇಕ್ರಿ? ಟ್ಯಾಕ್ಸ್ ಅನ್ನ ಕೊಟ್ಬೇಕಾಗುತ್ತೆ. ಕಾರ್ಬನ್ ಯಾರೆಲ್ಲ ಬಳಕೆ ಮಾಡ್ತಾರೆ, ಕೆಲವು ಫ್ಯಾಕ್ಟರಿಗಳು, ದೊಡ್ಡ ಫ್ಯಾಕ್ಟರಿಗಳು, ಅವರೆಲ್ಲ ಹೆಚ್ಚಿನ ಒಂದು ತೆರಿಗೆಯನ್ನು ಕಟ್ಟಬೇಕಾಗುತ್ತೆ. ಎಷ್ಟು ತಾವು ಕಾರ್ಬನ್ ಅನ್ನ ಉತ್ಪಾದನೆ ಮಾಡ್ತಾರೆ, ಸೊ ಅಷ್ಟರ ಮಟ್ಟಿಗೆ ಏನ್ ಮಾಡ್ಬೇಕ್ರಿ? ಇಲ್ಲಿ ಒಂದು ಟ್ಯಾಕ್ಸ್ ಅನ್ನ ಕೊಡ್ಬೇಕು. ದಟ್ ಇಸ್ ಕಾಲ್ಡ್ ಕಾರ್ಬನ್ ಕ್ರೆಡಿಟ್ ಅಂತ ನಾವು ಕರಿತೀವಿ. ಎಸ್, ಇದನ್ನ ಇಂಟ್ರೊಡ್ಯೂಸ್ ಮಾಡಿದ 2000 ನೋಡಿ, ಈ ಒಂದು ಕಾರ್ಬನ್ ಟ್ರೇಡಿಂಗ್ ಸ್ಕೀಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ 2023ರಲ್ಲಿ. ಮತ್ತೆ ಇಂಟ್ರೊಡ್ಯೂಸ್ ಥ್ರೂ ಅಮೆಂಡ್ಮೆಂಟ್ಸ್ ಒಂದು ತಿದ್ದುಪಡಿ ಕಾಯ್ದೆ ಮಾಡ್ತಾರೆ 2022. ಅದರ ಮೂಲಕ 2023ರಲ್ಲಿ ಇದು ಒಂದು ಸ್ಕೀಮ್ ಆಗುತ್ತೆ. ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಬಗ್ಗೆ ನೋಡೋದಾದ್ರೆ 2022 ತಿದ್ದುಪಡಿ ಕಾಯ್ದೆಗಳ ಪ್ರಕಾರ ಇದು ಆರಂಭ ಆಯಿತು. 1ನೇ ಮಾರ್ಚ್ 2002ರಂದು ಇಂಧನ ಸಂರಕ್ಷಣಾ ಕಾಯ್ದೆ 2001ರ ನಿಬಂಧನೆ ಅಡಿಯಲ್ಲಿ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಸ್ಥಾಪನೆ ಆಯಿತು. ಇದರ ಮುಖ್ಯ ಉದ್ದೇಶ ನೋಡಿ, ಸ್ವಯಂ ಒತ್ತಡಗಳೊಂದಿಗೆ ನೀತಿಗಳನ್ನು, ಕಾರ್ಯತಂತ್ರಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಸಹಾಯ ಮಾಡುತ್ತೆ. ಒಟ್ಟಾರೆಯಾಗಿ ಭಾರತೀಯ ಆರ್ಥಿಕತೆಯ ಶಕ್ತಿಯ ತೀವ್ರತೆಯನ್ನು ಕಡಿಮೆ ಮಾಡುವ ಪ್ರಾಥಮಿಕ ಉದ್ದೇಶ ನಿಯಂತ್ರಣ, ಮಾರುಕಟ್ಟೆ ತತ್ವಗಳನ್ನು, ಇಂಧನ ಸಂರಕ್ಷಣಾ ಕಾಯ್ದೆ 2001ರ ಚೌಕಟ್ಟು ಇದಾಗಿದೆ. ಎಲ್ಲಾ ಮಧ್ಯಸ್ಥಗಾರರ ಸಕ್ರಿಯ ಭಾಗವಹಿಸುವಿಕೆಯೊಂದಿಗೆ ಇದನ್ನು ಸಾಧಿಸಲಾಗುತ್ತದೆ. ಜೊತೆಗೆ ಇದರ ಪರಿಣಾಮವಾಗಿ ಎಲ್ಲಾ ವಲಯಗಳಲ್ಲಿ ಶಕ್ತಿಯ ದಕ್ಷತೆ, ವೇಗವರ್ಧಿತ ಮತ್ತು ನಿರಂತರ ಅಳವಡಿಕೆ. ಇಲ್ಲಿ ಟೋಟಲ್ ಆಗಿ ಹೇಳೋದಾದ್ರೆ, ಇಲ್ಲಿ ನಮ್ಮ ಎನರ್ಜಿ ಎಫಿಷಿಯನ್ಸಿಯನ್ನು ಹೆಚ್ಚು ಮಾಡ್ತಾರೆ, ಜೊತೆಗೆ ಕಾರ್ಬನ್ ಕ್ರೆಡಿಟ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಇಲ್ಲಿ ಕಾರ್ಬನ್ ಅನ್ನ ಕಡಿಮೆ ಮಾಡುವ ಉದ್ದೇಶ ಕೂಡ ಇದೆ. ಇನ್ನೊಂದು ಗೊತ್ತಿರಲಿ, ಏನು ಇದು ದಟ್ ಈಸ್ ಕೋದಂಡೇರ ಮಾದಪ್ಪ ಕಾರ್ಯಪ್ಪ, ಜನರಲ್ ಕಾರ್ಯಪ್ಪ. ದಟ್ ಈಸ್ ಮಾರ್ಷಲ್ ಜನರಲ್ ಕಾರ್ಯಪ್ಪ ಅಂದ್ರೆ ಎಲ್ರಿಗೂ ಗೊತ್ತಿರಿ. ಫೀಲ್ಡ್ ಮಾರ್ಷಲ್ ಜನರಲ್ ಕಾರ್ಯಪ್ಪ. ಇವಾಗ ಜನರಲ್ ಕಾರ್ಯಪ್ಪ ಅಂದ್ರೆ ಬಹಳಷ್ಟು ಜನರಿಗೆ ಗೊತ್ತಿರುತ್ತೆ. ಓಕೆ, ಜನವರಿ 28 ಅಥವಾ 1899 ಜನನ ಆಗುತ್ತೆ. ಹಾಗಾಗಿ ಸುದ್ದಿಯಲ್ಲಿ ಇದ್ದಾರೆ ಅಂದ್ರೆ ನಿನ್ನೆ. ಸೊ 15 ಮೇ 1993 ಮರಣ ಆಗುತ್ತೆ. ಭಾರತೀಯ ಸೇನಾ ಅಧಿಕಾರಿ ಮತ್ತು ರಾಜತಾಂತ್ರಿಕರಾಗಿದ್ದರು. ಜೊತೆಗೆ ಅವರು ಭಾರತೀಯ ಸೇನೆಯ ಭಾರತೀಯ ಕಮಾಂಡರ್ ಇನ್ ಚೀಫ್ ಮೊದಲು ಇವರೇ ನೋಡಿ. 1947ರ ಭಾರತೀಯ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಪಶ್ಚಿಮ ಫ್ರಂಟ್ ನಲ್ಲಿ ಭಾರತೀಯ ಪಡೆಗಳನ್ನ ಮುನ್ನಡೆಸಿದ ಒಂದು ನಾಯಕತ್ವವನ್ನು ವಹಿಸಿದರು. 1949ರಲ್ಲಿ ಭಾರತೀಯ ಸೇನೆಯ ಕಮಾಂಡರ್ ಇನ್ ಚೀಫ್ ಆಗಿ ಮೊದಲ ಬಾರಿಗೆ ನೇಮಕ ಆಗ್ತಾರೆ. ಮೊದಲ ಒಂದು ಕಮಾಂಡರ್ ಇನ್ ಚೀಫ್ ಅಂದ್ರೆ ಇವರೇ ಅನ್ಬೋದು ಭಾರತದಲ್ಲಿ. ಅವರು ಫೀಲ್ಡ್ ಮಾರ್ಷಲ್ ಪಂಚತಾರ ಶ್ರೇಣಿಯನ್ನು ಕೂಡ ಹೊಂದಿದ್ರು. ಜೊತೆಗೆ ಇಬ್ಬರು ಭಾರತೀಯ ಸೇನಾಧಿಕಾರಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ರು. ಇನ್ನೊಬ್ರು ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮೊನಕ್ಸ್ ಅಂತ ಹೇಳಿ ಒಂದು 5 ಜನರ ಒಂದು ಟೀಮ್ ಇದ್ರೆ ಅದರಲ್ಲಿ ಇಬ್ಬರು ಪ್ರಮುಖವಾದಂತವರು ಇವರಿಬ್ರು. ಒಂದು ಸ್ಯಾಮ್ ಮೊನಕ್ಸೆ, ಇನ್ನೊಬ್ರು ಜನರಲ್ ಕಾರ್ಯಪ್ಪ. ಸೊ ಗೊಂಡಾ ಬುಡಕಟ್ಟು ಜನಾಂಗ ಸುದ್ದಿಯಲ್ಲಿದ್ದಾರೆ. ಗೊಂಡಾ ಬುಡಕಟ್ಟು ಜನಾಂಗ ಎಲ್ಲಿ ಇದೆ ಅಂತ ಕೇಳ್ತಾರೆ. ತೆಲಂಗಾಣದ ಆದಿಲಾಬಾದ್ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ನೆನಪಿಲಿ, ಮೆಸ್ರಂ ಕುಲದ ಆದಿವಾಸಿ ಗೊಂಡರ ಪವಿತ್ರ ಯಾತ್ರಾ ಕಾರ್ಯಕ್ರಮ ನಗೋಬಾ ಜಾತ್ರೆ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದೇ ಲೈನ್ ಅಲ್ಲಿ 3 ಕ್ವಶನ್. ಗೋಂಡಾ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಇದೆ? ಗೋಂಡಾ ಬುಡಕಟ್ಟು ಜನಾಂಗ ಇತ್ತೀಚೆಗೆ ಆಚರಿಸಿದ ಜಾತ್ರೆ ಯಾವುದು? ದಟ್ ಇಸ್ ನಾಗೋಬಾ ಜಾತ್ರೆ. ಇಲ್ಲ ನಾಗೋಬಾ ಜಾತ್ರೆ ಯಾರು ಆಚರಿಸ್ತಾರೆ? ನಾಗೋಬಾ ಜಾತ್ರೆ ಎಲ್ಲಿ ಆಚರಣೆ ಮಾಡ್ತಾರೆ? ನೋಡಿ, ಹಲವು ರೀತಿಯ ಒಂದು ಕ್ವಶನ್ಸ್ಗಳು. ಆಮೇಲೆ ಮಹಾರಾಷ್ಟ್ರ, ಛತ್ತೀಸ್ಗಢದ ಒಡಿಶಾ, ಮಧ್ಯಪ್ರದೇಶ ಬುಡಕಟ್ಟು ಜನರು ಮೆಸ್ರಾಂ ಕುಲಕ್ಕೆ ಸೇರಿದವರು ಹಬ್ಬದಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾರೆ. ಜೊತೆಗೆ ಗೋಂಡಾ ಬುಡಕಟ್ಟು ನೃತ್ಯಗಾರರಿಂದ ಗುಸಾಡಿ ನೃತ್ಯ ಕಾರ್ಯಕ್ರಮದ ಪ್ರಮುಖ ವಿಶೇಷ ಆಕರ್ಷಣೆ ಇದಾಗಿದೆ. ಸೊ ಗೊಂಡರು ಎಂಬ ಹೆಸರಿನಿಂದಲೇ ಗೊಂಡ್ವಾನ ಎಂಬ ಭೂಪ್ರದೇಶದ ಅಂದ್ರೆ ಈ ಒಂದು ದಕ್ಷಿಣ ಭಾರತದ ಒಂದು ದ್ರಾವಿಡರು ಅಂತಾನೆ ಹೇಳ್ಬೋದು ಎಂಬ ಭೂರಾಶಿಯ ಪದವು ರೂಢಿಯಲ್ಲಿ ಬಂದಿರಬಹುದು. ಸಾತ್ಪುರ ಪ್ರಸ್ಥಭೂಮಿ, ನರ್ಮದಾ ನದಿಯ ಆಜುಬಾಜುಗಳಲ್ಲಿ ಮತ್ತು ನಾಗಪುರ ಮೈದಾನದ ಪ್ರದೇಶಗಳಲ್ಲಿ ಕಾಣಿಸಿಕೊಳ್ತಾರೆ. ಜೊತೆಗೆ ಛತ್ತೀಸ್ಗಢ, ಬಸ್ತಾರ್, ಸರ್ಗುಜಾ ಮತ್ತು ಚಿಂದ್ವಾರ್, ಮಾಂಡ್ಲಾ ಪ್ರದೇಶಗಳಲ್ಲಿ ಇವರು ಆಲ್ಮೋಸ್ಟ್ ಮಹಾರಾಷ್ಟ್ರದ ಒಂದು ಚಂಡಾ, ಇಯೋಟ್ ಜಿಲ್ಲೆಗಳಲ್ಲಿ ಕೂಡ ಕೇಂದ್ರೀಕೃತವಾಗಿರುವರು. ಹೆಚ್ಚಾಗಿ ಈಗ ಆಂಧ್ರ ಪ್ರದೇಶದ ಒಂದು ತೆಲಂಗಾಣದಲ್ಲಿ ಗೋಂಡ್ ಎಂಬ ಪದ ಏನಪ್ಪಾ ಅಂತಾರೆ? ದ್ರಾವಿಡ ಅಭಿವ್ಯಕ್ತಿ ಕೊಂಡ್
ಗೋಂಡ್ನಿಂದ. ಇದರ ಅರ್ಥ ದರ್ ಇಸ್ ಹಸಿರು ಪರ್ವತ ಅಂತ. ಹಸಿರು ಪರ್ವತ ನಮ್ದು ಗೋಂಡ್ವಾನ ಪ್ರದೇಶ ಇದೆಯಲ್ರಿ, ಹಸಿರು ಪ್ರದೇಶ. ಎಸ್, ವಿ ಕಂಡು ಇಂಟರ್ನ್ಯಾಷನಲ್ ನ್ಯೂಸ್ಗೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿದ ಡೀಪ್ ಸೀಕ್ ದಟ್ ಇಸ್ AI ರೀ. ಇದು ಮಾರುಕಟ್ಟೆ, ಶೇರ್ ಮಾರ್ಕೆಟ್ ಅನ್ನ ಹಳ್ಳಾಡಿಸಿಬಿಟ್ಟಿದೆ. ಶೇರ್ ಮಾರ್ಕೆಟ್ ಅಲ್ಲಿ ತನ್ನ ಒಂದು ಟ್ಯಾಲೆಂಟ್ ಅನ್ನ ಬಳಸಿ ಏನ್ ಮಾಡಿದೆ, ಇಡೀ ಅಮೆರಿಕಕ್ಕೆ, ಜಗತ್ತಿಗೆ ಒಂದು ಸಂದೇಶವನ್ನು ಸಾರ್ತಾ ಇದೆ, ನಾವೇನೋ ಮಾಡಕ್ ಹೊರಟಿದ್ವಿ ಅಂತೇಳಿ. ಓಕೆ, ಟೆಕ್ನಾಲಜಿ ಎಷ್ಟು ಮುಂದುವರೆದ್ರಿ, ಶತ್ರು ದೇಶ ಆಗ್ಲಿ ಅಥವಾ ಮಿತ್ರ ದೇಶ ಆಗ್ಲಿ ಅದು ಮ್ಯಾಟರ್ ಆಗುದಿಲ್ಲ. ಅಭಿವೃದ್ಧಿ ಹೊಂದಿದೆ ಅಂತಂದ್ರೂ ಕೂಡ ನಮ್ಮ ಶತ್ರು ದೇಶದಿಂದಲೂ ಕೂಡ ನಾವು ಕಲಿಯುವ ಸಾಧ್ಯತೆ ಜಾಸ್ತಿ ಇರುತ್ತಲ್ವ. ಚೀನಾ ನಮ್ಗೆ ಏನೇ ಒಂದು ಅಪೋಸ್ ಮಾಡಿದ್ರು ಕೂಡ, ನಾವು ಅವ್ರಿಗೆ ಏನೇ ಅಪೋಸ್ ಮಾಡಿದ್ರು ಕೂಡ, ಇಲ್ಲಿ ವಿಚಾರ ಅದಲ್ಲ, ನಮ್ಮ ಅವರ ಶತ್ರುತ್ವ ಅಲ್ಲ, ಬದಲಿಗೆ ಅವರು ಟೆಕ್ನಾಲಜಿಲಿ ಮುಂದೆ ಹೋಗ್ತಾ ಇದ್ದಾರೆ. ಅಪ್ರಿಶಿಯೇಟ್ ಮಾಡೋದರ ಜೊತೆಗೆ ನಾವು ಅವರಿಗೆ ಚಾಲೆಂಜ್ ಮಾಡಿ ಅವರನ್ನ ಬೀಟ್ ಮಾಡುವಂತ ಕೆಲಸ ಮಾಡ್ಬೇಕ್ರಿ. ಅಪ್ರಿಶಿಯೇಟ್ ಮಾಡಬೇಕು, ಜೊತೆಗೆ ನಾವು ಕೂಡ ಅವರಿಗಿಂತಲೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಬೆಳಿಲಿಕ್ಕೆ, ಅವ್ರನ್ನ ಬೀಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕ್ರಿ. ಓಕೆನಾ, ಅದ್ರಲ್ಲಿ ಯಾವ್ದೇ ರೀತಿ ಅಸೂಯೆ ಪಟ್ಕೊಳ್ಳುವಂತದ್ದಿಲ್ಲ ರೀ. ನಮ್ಮ ಶತ್ರು ಆಗ್ಲಿ ಮಿತ್ರ ಆಗ್ಲಿ ಅವ್ರು ಗೆದ್ದಿದಾರ, ಎಸ್, ವಿ ಶುಡ್ ಅಪ್ರಿಶಿಯೇಟ್ ದೆಮ್. ಆಲ್ಸೋ ನಾವು ನೆಕ್ಸ್ಟ್ ಅವ್ರನ್ನ ಬೀಟ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಆ ಪ್ಲಾನ್ ಅನ್ನ ಮಾಡ್ಬೇಕ್ರಿ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಡೀಪ್ ಸೀಕ್ ನೋಡಿ, ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿದ್ರು ಅಮೆರಿಕದವರು. ಸೊ ಅಲ್ಲಿಂದಲೇ ಉತ್ಪತ್ತಿ ಆದಂತ ಈ ಒಂದು ಏನು ಸಾಫ್ಟ್ವೇರ್ ಅನ್ನ ಬಳಕೆ ಮಾಡಿಕೊಂಡು ಇದರಿಂದ ಸಾಕಷ್ಟು ಬುದ್ಧಿವಂತಿಕೆಯನ್ನು ಸಾಧಿಸಿ ಅವ್ರು ಮತ್ತೆ ಈ ಎಗೆ ಏನ್ ಮಾಡಿದಾರೆ, ಒಂದ್ ರೀತಿ ಚಾಲೆಂಜ್ ಆಗಿ ಡೀಪ್ ಸೀಕ್ ಅನ್ನ ಮಾಡಿ ಶೇರ್ ಮಾರ್ಕೆಟ್ ಅನ್ನ ಹಳ್ಳಾಡಿಸ್ಬಿಟ್ಟಿದ್ದಾರೆ. ಶೇರ್ ಮಾರ್ಕೆಟ್ ಅಲ್ಲಿ ಇದರ ತನ್ನ ಮೈಂಡ್ ಅನ್ನ ಬಳಸಿ ಏನು ಬರಬರಿ ನಮ್ಮಲ್ಲಂತೂ ಒಂದು 8 ಲಕ್ಷ ಕೋಟಿ ಲಾಸ್ ಆಗ್ಬಿಡ್ತಾರೆ ನಮ್ಮಲ್ಲೂ ಕೂಡ. ನೋಡಿ, ಚೀನಾದ ಡೀಪ್ಸೀಕ್ V3 ಡೀಪ್ಸೀಕ್ R1 ಹೆಸರಿನ ಡೀಪ್ಸೀಕ್ ಎ ಮಾದರಿಗಳು ಚಾಟ್ ಜಿಪಿಟಿ ಸಮಾನವಾಗಿ ಕಾರ್ಯನಿರ್ವಹಿಸುವ ಎ ನಲ್ಲಿ ಅಚ್ಚುಮಾತು ಪ್ರಾಬ್ಲಮ್ ಅನ್ನು ಪ್ರಶ್ನಿಸಿವೆ. ಜೊತೆಗೆ ಕಂಪನಿ, ಪ್ರೈವೇಟ್ ಕಂಪನಿ, ಇಂಡಸ್ಟ್ರಿ ಯಾವುದು, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದರ್ ಫೌಂಡೆಡ್ ಬೈ ದಿ ನೋಡಿ, ಫೌಂಡೆಡ್ ಇನ್ May 2023. 1 ವರ್ಷ ಆಗಿಲ್ಲ ಅಷ್ಟೇ, 1 ವರ್ಷ ಆಯ್ತು, ಹೆಚ್ಚು ಕಮ್ಮಿ 1 ವರ್ಷ ಆಯ್ತು. ಅಂದ್ರೆ ಈಗಿನ್ನು 2024 ಮುಗುದಿಲ್ಲ ಅನ್ರಿ, 2023 ಒಂದು ಮಧ್ಯದಲ್ಲಿ ಹೆಂಡಲ್ಲಿ ಮಾಡಿದಿರ್ತಾನೆ ಅಷ್ಟೇ. ಓಕೆನಾ, ಫೌಂಡರ್ ದಿಸ್ ಆರ್ ಲಿಯಾಂಗ್ ವೆನ್ಫ್ಯಾಂಗ್ ಫೌಂಡರ್. ಓಕೆನಾ, ಇವರು ಎಲ್ಲಿದ್ದಾರೆ, ಇವ್ರನ್ನ ಯಾರು ನೋಡಿಲ್ರಿ, ಆದ್ರೂ ಕೂಡ ತುಂಬಾ ಇಂಪಾರ್ಟೆಂಟ್ ಪರ್ಸನ್ ನೋಡಿ, ಲಿಯಾಂಗ್ ವೆನ್ಫ್ಯಾಂಗ್. ಕಣ್ಮರಿಯಾಗಿ ಕೆಲಸ ಮಾಡ್ತಾ ಇದ್ರೆ ಅಂತ ಹೇಳ್ಬೋದ್ರಿ. ಎಸ್, ಒಂದ್ ರೀತಿ ಮರೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲೆ ಮರೆಯ ಕಾಯಿ ಅಂತಂದ್ರಿ, ಸೊ ಆತರ. ಅವು ಮುಂದುವರಿದ ಮುಕ್ತ ಮೂಲದ ಒಂದು ಭಾಷಾ ಮಾದರಿಗಳಾಗಿವೆ. ತಾರ್ಕಿಕತೆ ಮತ್ತು ಕೋಡಿಂಗ್, ಗಣಿತದ ಲೆಕ್ಕಾಚಾರದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ. ಅವು ಬಳಸಲು ಸಹ ಅಗ್ಗವಾಗಿವೆ. ಡೀಪ್ಸೀಕ್ R1 ಓಪನ್ ಎ ಮಾದರಿಗಳಿಗಿಂತ 20 ಪಟ್ಟು ನೋಡಿ, ಎಗಿಂತಲೂ 20 ರಿಂದ 50 ಪಟ್ಟು ಅಗ್ಗವಾಗಿದೆ. ತುಂಬಾ ಈಗ ಜಾಸ್ತಿ ರೇಟ್ ಅನ್ನ ಪಡ್ಕೋತಿದ್ದಾವೆ, ಜೊತೆಗೆ ಹೈಲಿ ಡೆವಲಪ್ ಆಗಿದಾವ್ರಿ. ಎಲ್ಲರೂ ಹಿಂದಕ್ಕೆ ತಗೊಳ್ತಿದ್ದಾರೆ. ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಿದಂತ ಹಣವನ್ನೆಲ್ಲ ಹಿಂದಕ್ಕೆ ತಗೋತಾರೆ. ಯಾಕಂದ್ರೆ ಈ ಒಂದು ಡೀಪ್ ಸಿಕ್ ಎಲ್ಲವನ್ನು ಕೂಡ ಕಸಿದುಕೊಂಡು ಬಿಟ್ಟಿದ್ದಾರೆ. ಎಲ್ಲ ಶೇರ್ ಮಾರ್ಕೆಟ್ ನ ಹಳ್ಳಾಡಿಸಿ ಬಿಟ್ಟಿದೆ, ರೈಟ್. ಅಂಡ್ ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟುಡೇಸ್ ನ್ಯೂಸ್ ಅಂತಂದ್ರೆ. ಸೊ ಇದನ್ನ ಹೀಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಬಹಳ ಯೂಸ್ ಆಗುತ್ತೆ. ಡೆಫಿನೆಟ್ಲಿ ಕರೆಂಟ್ ಅಫೇರ್ಸ್ UPSC ಆದ್ರೂ ಓದಿ ಅಥವಾ KPSC ಆದ್ರೂ ಓದಿ, ಯಾವ್ದಕ್ಕಾದ್ರೂ ಓದಿ, ಇಲ್ಲಿ ನಿಮಗೆ ಇದು ಯೂಸ್ ಆಗುತ್ತೆ. ಓಕೆನಾ, ಇಟ್ಸ್ ಡೆಫಿನೆಟ್ಲಿ ಥ್ಯಾಂಕ್ಸ್ ರೀ. ಎನಿ ಹೌ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಎಲ್ಲಾ ರೀತಿಯ ಎಕ್ಸಾಮ್ಸ್ಗಳು ಇದು ಯೂಸ್ ಆಗುತ್ತೆ. ಓಕೆನಾ, ಥ್ಯಾಂಕ್ ಯು. ನಿಮ್ಮ ಸಲಹೆಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನನಗೆ ಇನ್ನು ಏನು ಎಲ್ಲ ಚೇಂಜ್ ಮಾಡಬಹುದು, ಸೊ ಆದ್ರೂ ನನಗೆ ಗೊತ್ತಾಗಬೇಕು. ಓಕೆನಾ, ಥ್ಯಾಂಕ್ ಯು.